ಈಗ ಖುದ್ದು ಸುಭಾಷ್ ಗುತ್ತೇದಾರ್ ಅವರೇ ಸಂಪರ್ಕದಲ್ಲಿದ್ದಾರೆ. ಸುಭಾಷ್ ಗುತ್ತೇದಾರ್ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಹೇಳ್ತೀರಿ? ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ನೀವು ವೋಟ್ ಚೋರಿ ಮಾಡಿದ್ದೀರಿ ಅಂತ ಹೇಳಿದ್ದಾರೆ SIT ಅವರು. 21,000 ಮತಗಳನ್ನ ಮತಗಳ್ತನ ಮಾಡಿದೆ ಅಂತ ಹೇಳಲಾಗಿದೆ. SIT ದಿಂದ ಕೋರ್ಟ್ ಇದೆ, ನಮ್ಗೆ ಕೋರ್ಟ್ ದಲ್ಲಿ ನ್ಯಾಯ ತೋತೇವ್ ನಾವು. ಕೋರ್ಟ್ ಅಲ್ಲಿ ಏನಂಬುದು ನಮ್ದು ಸತ್ಯ ಹೊರಗೆ ಬರ್ತದ ನಮ್ದು. ವಿಶ್ವಾಸ ಇದೆಯಾ? ಹಾ, ವಿಶ್ವಾಸ ಇದೆ ಸರ್. ಈಗ ನಾವ್ ಹಂಗ ಹಿಂದನು 23 ಮರ್ಡರ್ ಕೇಸ್ ಹಾಕಿದ್ರು ಒಂದನು ಇದು ಆಗ್ಲಿಲ್ಲ. ಕೋರ್ಟ್ ಇದೆ, ನಮ್ಗೆ ಕೋರ್ಟಿಗೆ ಹೋಗ್ತೇವೆ. ಓಕೆ, ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಸುಭಾಷ್ ಗುತ್ತೇದಾರ್ ಅವರೇ? ನೀವು ಯಾವ ರೀತಿಯಾಗಿ ಸಹಕಾರವನ್ನ ಕೊಟ್ರಿ? ನಿಮ್ಗೆ ಏನೇನೆಲ್ಲ ಪ್ರಶ್ನೆಗಳನ್ನ SIT ಅವರು ಮಾಡಿದ್ರು? ತನಿಖೆ ನಿಮ್ಗೆ ಒಂದ್ ರೀತಿಯಲ್ಲಿ ಓಕೆ ಅನ್ಸುತ್ತಾ? ನೋಡ್ ಸ್ವಾಮಿ, ಅವ್ರು SIT ಈಗ ಅವ್ರ ಸರ್ಕಾರ ಅವ್ರು ಹೇಳ್ದಂಗ್ ಕೇಳ್ತಾರ. ನಮ್ಗೆ ಎಲ್ದು ಒಂದೊಂದ್ ಕೇಳಿದ್ರು, ನೀವೇ ಸುಟ್ಟಿರಿ, ನೀವೇ ಇದು ಮಾಡಿರಿ, ಹಂಗ ಹಿಂಗ ಅಂತ ಹೇಳಿ. ಈಗ ನಮ್ ಮನುಷ್ಯಾಗ ಹೇಳಿದ, ಅವ್ರ ಮನುಷ್ಯರು ಕ್ಲೀನ್ ಮಾಡ್ಲಿಕ್ಕೆ ಇದು ಮಾಡಿದಾರ, ಅವ್ರು ಸುಟ್ಟಿದಾರ, ಅವ್ರು ಒಯ್ದು ಹಾಕಿದಾರ. ನಾವೇನು ಎದುರು ನಿಂತು ಇದು ಮಾಡ್ತಿಲ್ಲ. ನಾವು ಹಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೇವ್ ನಾವು. ಅದಕ್ಕೆ ಅವ್ರು ಇಲ್ಲ ನೀವೇ ಇದು ಮಾಡಿರಿ ಆಗ ಈಗ ಅಂತಂದ. ಈಗ ಇದು ಡಿಲೀಟ್ ಮಾಡೋದೇನಿದೆ, 7 ನಂಬರ್ ಫಾರಂ ತುಂಬಿ ತಹಶೀಲ್ದಾರ್ ಕೊಟ್ರು, ತಹಶೀಲ್ದಾರ್ ಡಿಲೀಟ್ ಮಾಡ್ತಾನ. ನಮ್ಮ ಕೈಯಾಗಿಲ್ಲ ಡಿಲೀಟ್ ಮಾಡೋದು. ಆಯ್ತು, ಎಲೆಕ್ಷನ್ ಆಫೀಸರ್ ಕಮಿಷನರ್ ಹೇಳಿದ್ದಾರೆ ಮಾಡ್ಕೊಂಡಿದ್ದಾರೆ ಫಾರ್ಮ್ 7 ಅಂತೇಳಿ. ಹೇಗೆ ಹೇಳಿದಾರೆ ಇಲ್ಲಿ ಸರ್? ಮಿಸ್ಯೂಸ್ ಆಗಿದೆ ಅಂತ ಹೇಗೆ ಆರೋಪವನ್ನ ಮಾಡಿದ್ರು? ಈಗ ನೀವ್ ಹೇಳ್ತಾರೆ ಅದನ್ನ ಡೆಲೀಟ್ ಮಾಡೋ ಆಪ್ಷನ್ ನಮಗಿರೋದಿಲ್ಲ ಅಂತೇಳಿ. ನಮ್ಗಿರೋದಿಲ್ಲ. ತಹಶೀಲ್ ಆಫೀಸ್ ಈಗ ತಹಶೀಲ್ದಾರ್ ಮಾಡ್ತಾರ ಅವರು. ಈಗ ನಮ್ಮ ಮೇಲೆ ಸುಳ್ಳೆ ಏನ, ಈಗ ಒಂದು ಎಲೆಕ್ಷನ್ ಕಮಿಷನರ್ ಹೇಳಿದ್ರು ಕೂಡ ಏನೂ ಆಗಿಲ್ಲ, ವೋಟ್ ಚೋರಿ ತನಿಖೆ ಹೇಳಿದ್ರು ಕೂಡ ಇವತ್ತ FIR ಮಾಡಿಸ್ತಾರ, ಚಾರ್ಜ್ ಶೀಟ್ ಮಾಡಿಸ್ತಾರ ಅಂದ್ರೆ ಮಾಡೋದೇನೀಗ? ಈಗ ಎಲ್ಲಿ ಆಗಿಲ್ಲ, ಅದು ಸುಳ್ಳು ಹೇಳ್ತಿದ್ದಾರೆ. ಏನಾರು ಮಾಡಿ ಎಲೆಕ್ಷನ್ ನಮ್ಗ ನಿಂದ್ರಲಾರ್ದಂಗ್ ಮಾಡ್ಬೇಕಂಬದೇ ಒಂದೇ ಉದ್ದೇಶ BR ಪಾಟೀಲ್ದು. ಈ ಸಲ ಹೆಂಗ ನಾನು ಬರ್ಲಾ, ಅವ್ರು ಅಪ್ಪ ಮಗನಿಗೆ ಇಬ್ಬರಿಗೆ ನಿಲ್ಲಕ್ ಬರ್ಲಾರ್ದಂಗ್ ಮಾಡ್ಬೇಕಂಬದೇ ಉದ್ದೇಶ ಅವ್ರದ್ದು. ಈಗ ನಿಮ್ ಗಮನಕ್ಕೆ ಯಾವಾಗ ಬಂತು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ ಅಂತೇಳಿ? ಈಗ ಇವತ್ತು ಮುಂಜಾನೆ ಬೆಳಿಗ್ಗೆ ಟಿವಿ ನೋಡ್ದಾಗೆ ಗೊತ್ತ ನಂಗೆ. ಮೊನ್ನೆ ಅವ್ರು ಕರೆದಿದ್ರು, ಹೋಗಿ ಎಲ್ಲ ಕ್ವಶನ್ ಎಲ್ಲ ಆನ್ಸರ್ ಕೊಟ್ಟು ಬಂದಿದ್ದೇವ್ ನಾವು. SIT ದವ್ರು ಕರೆದಿದ್ರು, ಎಲ್ಲ ಹೇಳಿ ಬಂದಿದ್ದೇವು. ಇವತ್ತು ಬೆಳಿಗ್ಗೆ ಟಿವಿದಾಗ ನೋಡ್ದಾಗೆ ಗುರ್ತ ಚಾರ್ಜ್ ಶೀಟ್ ಹಾಕಿದಾರ ಅಂತ ಹೇಳಿ. ಹೋಗ್ತೇವ್, ಕೋರ್ಟಿಗೆ ಹೋಗ್ತೇವೆ ನಾವು. ಕೋರ್ಟ್ನಾಗ ನ್ಯಾಯ ಕೇಳ್ತೇವೆ. ಯಾವ್ದು ನಮ್ಮ ಮೇಲೆ ಇದ್ರೆ ಬರ್ಲಿಕ್ಕ, ನಮ್ಮ ಮೇಲೆ ಸ್ವಾಗತ ಮಾಡ್ತೇವೆ ನಾವು. ಈಗ ಸುಭಾಷ್ ಅವರೇ, ಈಗ ಒಂದು ನೇರವಾಗಿ ಒಂದು ಉತ್ತರ ಪ್ರಶ್ನೆಯನ್ನ ಕೇಳ್ತೀನಿ, ನೇರವಾಗಿ ಉತ್ತರ ಬೇಕು. ಹೇಳಿ. ಮತಗಳತನ ಆಗಿದೆ ಅಂತ ನಿಮ್ಮ ನೇರವಾಗಿ ಪ್ರಶ್ನೆ ಮಾಡಿದ್ರೆ ನೀವು ಇಲ್ಲ ಅಂತಾನೆ ಹೇಳೋದು? ಹೌದು, ಇಲ್ಲ ನಡಿಲ್ ನಾವು. ಹಾಗಾದ್ರೆ ಯಾಕೆ ಆರೋಪವನ್ನ ಮಾಡಿದ್ರು BR ಪಾಟೀಲ್ ಅವರು? ಅದನ್ನ ರಾಹುಲ್ ಗಾಂಧಿ ಅವರು ಹೇಗೆ ಪ್ರಸ್ತಾಪವನ್ನ ಮಾಡಿದ್ರು? ತನಿಖೆ ಆಯ್ತು, SIT ತನಿಖೆ ಆದ ನಂತರ ನೀವು ಯಾವ ರೀತಿಯಾಗಿ ಅವ್ರ ಎಲ್ಲ ಸಹಕಾರವನ್ನ ಕೊಟ್ರಿ? ಇಲ್ಲಿ ನೋಡಿ ಸರ್, ಈಗ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. ಈಗ 2.5 ವರ್ಷ ತನ ಮತ್ತದು ಅವಾಗೆ ಕೇಸ್ ಮಾಡಿದ್ರೆ ಯಾಕೆ ಇದು ಮಾಡಲಿಲ್ಲ ಇವರು, ಎತ್ತಲಿಲ್ಲ ಅವಾಗ? ಯಾವಾಗ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತಂದು ಹೇಳ್ತಾನ ರಾಹುಲ್ ಗಾಂಧಿ, ಅವಾಗ ಇಲ್ಲಿ ಮಿನಿಸ್ಟರ್ ಮಾಡಲಾಗ್ಯಾರ, CM ಅದು ಯಾರು ಏನೋ ಮಿನಿಸ್ಟರ್ ಕೊಡಲಾಗ್ಯಾರ. ಈ ರಾಹುಲ್ ಗಾಂಧಿಗೆ ಸಮೀಪ ಮಾಡ್ಕೋಬೇಕಂತ ಹೇಳಿ ಕೇಸಿಂದ ಇದು ಎತ್ತಿದ್ದಾರೆ. ವೋಟ್ ಚೋರಿ ಒಂದ್ ವೇಳೆ ನಾ ಮಾಡಿದ ಅಂದ್ರೆ ನಾ ಆರಿಸಿ ಬರ್ತಿದ್ದ, ಅವ್ರ ಹೆಂಗ ಆರಿಸಿ ಬರ್ತಿದ್ರು? ಈಗ ಅವರೇ ಆರಿಸಿ ಬಂದಿದ್ದಾರೆ. 2.5 ವರ್ಷ ಸುಮ್ನೆ ಇದ್ದು ಈಗ ವೋಟ್ ಚೋರಿ ಅಂತಂದ್ರೆ ಹೌದಲ್ಲ? ಅಲ್ಲ, ಈಗ ನೀವು ಪ್ರತಿ ಮತದಾರರ ಹೆಸರನ್ನ ಅಳಿಸೋದಕ್ಕೆ 80 ರೂಪಾಯಿ ಹಣ ಪಾವತಿ ಮಾಡಿರೋ ಆರೋಪ ಇದೆಯಂತೆ. 2022 ಡಿಸೆಂಬರ್ನಿಂದ 2023 ಫೆಬ್ರವರಿಗೆ 6,018 ಮತಗಳ ರದ್ದತಿಗೆ ಚುನಾವಣಾ ಆಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅನ್ನೋ ಆರೋಪ ಇದೆ. ಮತಗಳತನ ಮಾಡೋದಕ್ಕೆ ನೀವು ಹಣ ಪಾವತಿ ಮಾಡಿಸಿದ್ದೀರಿ ಅನ್ನೋ ಆರೋಪವನ್ನ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತೆ. ಎಲ್ಲ ಸುಳ್ಳಿದೆ ಸರ್, ಸುಮ್ನೆ ನಮ್ಮ ಮೇಲೆ ಅಪೋದ ಮಾಡ್ತಾ ಇದ್ದಾರೆ. ಏನಿಲ್ಲ, ಈಗ ಒಂದು
ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ಮುಂದೆ ಆರ್ಸ್ ಬರಲ್ಲ ಅಂಬೋದು ಗುರ್ತಿದೆ, ಗುರ್ತಿದ್ದ ಕೇಸಿಂದ ಈ ತರ ಮಾಡ್ತಾ ಇದ್ದಾನೆ. ಕಡೆಯದಾಗಿ ಏನ್ ಹೇಳ್ತೀರಿ ಸುಭಾಷ್ ಗುತ್ತೇದಾರ್ ಅವರೇ? ಎಲ್ಲ ಇದು ಬಿ ಆರ್ ಪಾಟೀಲ್ದು ಇದು ಇದೆ, ಏನಾರು ಮಾಡಿ ಕೇಸಿಂದ ಮಿನಿಸ್ಟರ್ ಆಗ್ಬೇಕಂತ ಹೇಳಿ ರಾಹುಲ್ ಗಾಂಧಿಗೆ ಈ ಸ್ಟೇಟ್ದವ್ರು ಮಿನಿಸ್ಟರ್ ಮಾಡಲಾಗ್ಯಾರ, ರಾಹುಲ್ ಗಾಂಧಿಗೆ ಹಿಡ್ಕೊಂಡು ಮಿನಿಸ್ಟರ್ ಆಗ್ಬೇಕಂಬುದು ಒಂದೇ ಉದ್ದೇಶದಿಂದ ಈ ತರ ಮಾಡ್ತಾ ಇದ್ದಾರೆ. ಓಕೆ, ಎಂದನು 23 ಮರ್ಡರ್ ಕೇಸ್ ನನ್ನ ಮೇಲೆ ಹಾಕಿದ್ರಲ್ಲ ಪೇಪರ್ದಾಗ, ತಾವೆಲ್ಲ ನೋಡಿದ್ರಿ. ಏನಾಯ್ತು? ಎಲ್ಲ ಸುಳ್ಳು. ಸುಮ್ನೆ ಏನಾರೇ ಒಂದು ನಮ್ಮ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ ಯಾವಾಗ್ನು ಕೂಡ, ಒಂದು ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ. ಓಕೆ, ಇನ್ನ ನಾವು ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೇವು, ಕೆಲಸ ಮಾಡ್ತಾ ಇದ್ದೇವು. ಈ ಮುಂದಿನ ಸಲ ನಮ್ಗೆ ಹಂಗ ಗ್ಯಾರಂಟಿ ಅದ ಆರ್ಸ್ ಬರೋದು, ಅದ್ರ ಸಲುವಾಗಿ ಈ ತರ ಬಿ ಆರ್ ಪಾಟೀಲ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸುಭಾಷ್ ಗುತ್ತೇದಾರ್ ಅವರೇ ವಿಚಾರವನ್ನ ಮಾತಾಡಿದ್ದಕ್ಕೆ, ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಸುಮಾರು 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ಹೇಗ್ ನಡೀತು? ತನಿಖೆ ಸಂದರ್ಭದಲ್ಲಿ ಎಸ್ಐಟಿ ಕಲೆ ಹಾಕಿರುವಂತಹ ಮಾಹಿತಿಗಳೇನು? ಎಸ್ಐಟಿಗೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ? ಈಗ ಈ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ಆಗಿದೆ, ವಾಟ್ ನೆಕ್ಸ್ಟ್? ನಾಗೇಂದ್ರ ಬಾಬು, 2023 ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತ ಏನು ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ BR ಪಾಟೀಲ್ರು ಒಂದು ದೂರನ್ನ ದಾಖಲಿಸಿರುವಂತದ್ದು. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಒಂದು SIT ಫಾರ್ಮ್ ಅನ್ನ ಮಾಡ್ತಾರೆ. SIT ಫಾರ್ಮ್ ಮಾಡಿ ಈ ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲು ಒಂದು ಟೀಮ್ ಕೂಡ ಫಾರ್ಮ್ ಮಾಡಿ ಅದನ್ನ ಮಾಡಿರ್ತಾರೆ. ಸೊ ಅದಾದ ಬಳಿಕ SIT ಟೀಮ್ ಏನಂತಂದ್ರೆ ಈ ಒಂದು ಪ್ರಕರಣವನ್ನ ತನಿಖೆಗೆ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಮೊದಲು ಈ ಕಾಲ್ ಸೆಂಟರ್ ನಡೆಸ್ತಾ ಇರುವಂತ ಒಟ್ಟು 5 ಜನರ ಮನೆ ಮೇಲೆ ಕಲಬುರಗಿ ನಗರದ 5 ಕಡೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಿಕ್ಕಂತ ಎವಿಡೆನ್ಸ್ಗಳು ಅಂದ್ರೆ ಕೆಲವೊಂದಷ್ಟು ಲ್ಯಾಪ್ಟಾಪ್ಗಳು, ವೋಟರ್ ಐಡಿಗಳು, ಬೇರೆ ಬೇರೆ ರೀತಿಯಾದಂತಹ ಪ್ರಿಂಟರ್ ಮಷಿನ್ಗಳು, ಈ ರೀತಿಯಾದಂತಹ ಸಾಕಷ್ಟು ಅಂಶಗಳು ಕೂಡ ಏನು ಅವರ 5 ಜನ ಕಾಲ್ ಸೆಂಟರ್ ನಡೆಸ್ತಾ ಇರುವಂತವರ ಮನೆಯಲ್ಲಿ ಸಿಕ್ಕಿರುವಂತದ್ದು. ಅದಾದ ಬಳಿಕ ಅವರಿಂದ ಆಳಂದ್ನ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಮತ್ತೆ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರು ಕೂಡ ಸಂಪರ್ಕ ಹೊಂದಿದ್ದಾರೆ. ಈ ಒಂದು ವೋಟ್ ಚೋರಿ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೇ ಡೀಲ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾದ ಬಳಿಕ ಸುಭಾಷ್ ಗುತ್ತೇದಾರ್ ಅವರ ಪುತ್ರನ ಮನೆ ಆದಂತ ಏನು ಕಲಬುರಗಿ ನಗರದ ಗುಬ್ಬಿ ಕಾಲನಿ ಮನೆ ಮೇಲೆ ಕೂಡ SIT ದಾಳಿ ಮಾಡ್ತಾರೆ. ಅದಾದ ಬಳಿಕ ಆಳಂದ್ನ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೂ ಕೂಡ SIT ಅಧಿಕಾರಿಗಳು ದಾಳಿ ಮಾಡಿ ಸುದೀರ್ಘವಾಗಿ ತನಿಖೆಯನ್ನು ನಡೆಸ್ತಾರೆ. ಇಲ್ಲಿ ಒಂದಷ್ಟು ದಾಖಲೆಗಳನ್ನ ಕೂಡ ತೆಗೆದುಕೊಂಡಿದ್ದೇವೆ ಅನ್ನುವಂತ ವಿಚಾರ, ಲ್ಯಾಪ್ಟಾಪ್ಗಳು ಕೂಡ ತೆಗೆದುಕೊಂಡಿರುವಂತದ್ದು. ಅದಾದ ಬಳಿಕ ಏನು ಸುಭಾಷ್ ಗುತ್ತೇದಾರ್ ಅವರ ಒಡೆತನದ ಬಾರ್ ಏನಿದೆ, ಆ ಬಾರ್ನಲ್ಲೇ ಈ ಎಲ್ಲ ವ್ಯವಹಾರಗಳು ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಪಡೆದಂತ SIT ಅಧಿಕಾರಿಗಳು ಆ ಬಾರ್ ಮೇಲೂ ಕೂಡ ದಾಳಿ ಮಾಡಿ ಅಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಅಂದ್ರೆ ಹಣದ ವ್ಯವಹಾರದ ಬಗ್ಗೆ ಅಲ್ಲೇ ಡೀಲ್ ಮಾತುಕತೆ ಆಗಿದೆ ಅನ್ನುವಂತ ವಿಚಾರವನ್ನ ಏನು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಆ ಬಾರ್ ಮೇಲೂ ಕೂಡ ದಾಳಿ ಮಾಡಿ ಅಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾರೆ. ಸೊ ಇದೆಲ್ಲವೂ ಕೂಡ ಸುದೀರ್ಘವಾಗಿ ತನಿಖೆ ನಡೆಸಿದ ಬಳಿಕ ಈ 6,018 ವೋಟ್ ಡಿಲೀಟ್ಗೆ ಏನು ಪ್ರಪೋಸಲ್ ಹೋಗಿರುತ್ತೆ, ಅದರಲ್ಲಿ 14 ಡಿಲೀಟ್ ಆಗಿರುತ್ತೆ. ಅದಾದ ಬಳಿಕ 5,994 ಪ್ರಪೋಸಲ್ ಕೂಡ ಇರುತ್ತೆ. ಸೊ ಆ 5,994 ಮತ ಡಿಲೀಟ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಈ ದಾಳಿ ನಡೆದ ನಂತರ ಏನು ಸಿಕ್ಕಂತ ಹಣದ ಮಾಹಿತಿ ಜೊತೆಗೆ ಏನು ಆ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಭೇಟಿಯಾಗಿದ್ರು ಇವರೆಲ್ಲ ಹೇಳಿಕೆಗಳನ್ನ ಪಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರ ಹೇಳಿಕೆ ಕೂಡ ಪಡೆದುಕೊಂಡು ಆದ ನಂತರ ಆಳಂದ್ನಲ್ಲಿ ಏನು ವೋಟ್ ಡಿಲೀಟ್ಗೆ ಏನು ಪ್ರಪೋಸಲ್ ಹೋಗಿತ್ತು ಅವರ ಹೇಳಿಕೆಗಳನ್ನು ಕೂಡ SIT ಅಧಿಕಾರಿಗಳು ಪಡೆದುಕೊಂಡಿರುವಂತದ್ದು. ಸೊ ಈ ಎಲ್ಲಾ ಮಾಹಿತಿಗಳನ್ನ ಒಳಗೊಂಡಂತ ಓಕೆ, ಥ್ಯಾಂಕ್ ಯು.